ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾದಂತಹ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಳೆ ನೀರು ಜಲಾಶಯದತ್ತ ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಅತಿ ಕಿರಿದಾದ ಜಲಾಶಯ ಅಂತಂದರೆ ಗಾಜನೂರು ಜಲಾಶಯ, ತುಂಗಾ ಜಲಾಶಯ ಅಂತ ಹೇಳ್ತೀವಿ. ಈಗಾಗಲೇ ಗಾಜನೂರು ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಗಾಜನೂರು ಜಲಾಶಯದಿಂದ ನೀರನ್ನು ನದಿ ಪಾತ್ರಕ್ಕೆ ಹರಿಬಿಡಲಾಗ್ತಾ ಇದೆ. ನಾವೀಗ ಶಿವಮೊಗ್ಗದ ಹೃದಯ ಭಾಗವಾಗಿರುವಂತಹ ತುಂಗಾ ಸೇತುವೆ ಮೇಲಿದ್ದೀವಿ. ನಮ್ಮ ಮಲೆನಾಡಿನ ಜೀವನಾಡಿ ಅಂದರೆ ತುಂಗಾ ನದಿ. ನೀವು ನೋಡಬಹುದು, ನಮ್ಮ ಶಿವಮೊಗ್ಗದ ತುಂಗಾ ಸೇತುವೆ ಮೇಲೆ ನಿಂತು ನೋಡಿದಾಗ ತುಂಗೆ ಮೈ ತುಂಬಿ ಹರಿತಾ ಇದ್ದಾಳೆ. ಇಲ್ಲಿ ನೀವು ನೋಡಬಹುದು, ಗಾಜನೂರು ಜಲಾಶಯದಿಂದ ಹೊರಬಿಡಲಾಗಿರುವಂತಹ ನೀರು ನಮ್ಮ ಶಿವಮೊಗ್ಗ ಭಾಗದಿಂದ ಹರಿದು ಮುಂದೆ ಸಾಗತ್ತೆ. ಇಲ್ಲಿಂದ ಹೊಸಪೇಟೆ ಸೇರತ್ತೆ, ಅಲ್ಲಿಂದ ಆಂಧ್ರ ಪ್ರದೇಶವನ್ನು ಸೇರತ್ತೆ. ಈ ರೀತಿ ನಮ್ಮ ಮಲೆನಾಡಿನ ಜೀವನಾಡಿಯಾಗಿರುವಂತಹ ತುಂಗೆ ಮೈ ತುಂಬಿ ಹರಿತಾ ಇದ್ದಾಳೆ. ಹಾಗೆಯೇ ಬಹುತೇಕ ಜನರು ಕೇಳುವಂತಹದ್ದು, ಮಳೆ ಬರ್ತಾ ಇದೆ, ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ ಅಂತ ಅಂದ ತಕ್ಷಣ ಎಲ್ಲರೂ ಕೇಳುವಂತಹದ್ದು, ಶಿವಮೊಗ್ಗದ ಈ ಕೋರ್ಪಳ್ಳಯ್ಯನ ಛತ್ರದ ಮಂಟಪ ಮುಳುಗಿದೆಯಾ ಅಂತ ಹೇಳಿ. ಶಿವಮೊಗ್ಗದಲ್ಲಿರುವಂತಹ ಕೋರ್ಪಳ್ಳಯ್ಯನ ಛತ್ರ ಈ ಮಂಟಪ ಮುಳುಗಿದೆ ಅಂತ ಅಂದರೆ ಶಿವಮೊಗ್ಗದಲ್ಲಿ ಸಮೃದ್ಧಿಯಾದಂತಹ ಮಳೆಯಾಗಿದೆ. ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ರೈತರಿಗೆ ಸಂಕಷ್ಟ ಇರೋದಿಲ್ಲ ಅನ್ನುವಂತಹದ್ದು ನಮ್ಮ ಜನರ ನಂಬಿಕೆ. ಅದೇ ರೀತಿ ನೀವು ಈಗ ನೋಡ್ತಾ ಇದ್ದೀರಾ, ಶಿವಮೊಗ್ಗದ ಕೋರ್ಪಳ್ಳಯ್ಯನ ಛತ್ರ ಆ ಮಂಟಪ ಮುಳುಗಲಿಕ್ಕೆ ಇನ್ನೇನು ಕೆಲವು ಅಡಿಗಳು, 2 ಅಡಿಗಳಷ್ಟು ಮಾತ್ರ ಬಾಕಿ ಇದೆ. ಮೇಲ್ಭಾಗದ ಮಂಟಪ ಮಾತ್ರ ಕಾಣಿಸ್ತಾ ಇದೆ. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮಳೆ ಮತ್ತೆ ಮುಂದುವರಿತು ಅಂತ ಅಂದರೆ, ಈಗಾಗಲೇ ನಾವು ಮುಂಗಾರು ಮಳೆಯ ಪ್ರಾರಂಭದಲ್ಲಿ ಇದ್ದೀವಿ. ಈ ಮುಂಗಾರು ಮಳೆ ಇದೇ ರೀತಿ ಮುಂದುವರಿತು, ಯಥೇಚ್ಛವಾಗಿ ಮಳೆಯಾಯಿತು. ಶೃಂಗೇರಿ, ತೀರ್ಥಹಳ್ಳಿ, ಕೊಪ್ಪದ ಭಾಗದಲ್ಲಿ ಮಳೆ ಇನ್ನೂ ಯಥೇಚ್ಛವಾಗಿ ಆಯಿತು ಅಂತ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ನಮ್ಮ ಕೋರ್ಪಳ್ಳಯ್ಯ ಛತ್ರನ ಮಂಟಪ ಕೂಡ ತುಂಬತ್ತೆ. ಆ ಮೂಲಕ ನಮ್ಮ ರೈತರಿಗೂ ಕೂಡ, ರೈತರ ಮೊಗದಲ್ಲೂ ಕೂಡ ಒಂದು ಸಂತಸದ ವಾತಾವರಣ ಮೂಡುತ್ತೆ, ಬೆಳೆ ಸಮೃದ್ಧಿಯಾಗಿರುತ್ತೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ತುಂಗೆ ಮೈದುಂಬಿ ಹರಿತಾ ಇದ್ದಾಳೆ. ಮಳೆಯ ಪ್ರಾರಂಭದಲ್ಲಿಯೇ ತುಂಗೆ ತುಂಬ ಸೊಗಸಾಗಿ ನಮ್ಮ ಶಿವಮೊಗ್ಗದ ಜನರಿಗೆ ಕಾಣ್ತಾ ಇದ್ದಾಳೆ. ಇದಿಷ್ಟು ನಮ್ಮ ತುಂಗಾ ನದಿಯ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.